ಸಾಸಿವೆ ಎಣ್ಣೆಗೆ ಬೆಳ್ಳುಳ್ಳಿ ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ. ಬಂದಲ್ಲ ಬೇಸಿಗೆ ಕಾಲ ಕೆಟ್ಟ ಬಿಸಿಲೆಂದರು. ಮನೆಯಲ್ಲಿ ಇವಾಗಿನ ಸಮಯಕ್ಕೆ ಹೆಚ್ಚು ಸೊಳ್ಳೆಗಳ ಕಾಟ ಸ್ಟಾರ್ಟ್ ಆಗಿದೆ. ಈ ಬೇಸಿಗೆಯಲ್ಲಿ ಎರಡು ಕಿರಿಕಿರಿ ಅನಿಸೋದು. ಒಂದು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಬೇಸಿಗೆಯ ಕಾವು ಅಂದರೆ ನಮ್ಮ ಮನಸ್ಸಿಗೆ ಮತ್ತು ನಮ್ಮ ಬಾಡಿಗೆ ಕಿರಿಕಿರಿ ಅನಿಸುತ್ತೆ. ಹಾಗೆ ರಾತ್ರಿ ಆದರೂ ಚೆನ್ನಾಗಿ ಮಲ್ಕೊಳಪ್ಪ ಅನ್ನೋ ಹಾಗಿದ್ರೆ ಸೊಳ್ಳೆಗಳ ಕಾಟ, ಇದೂ ಕಿರಿಕಿರಿನೇ. ಬೆಳಿಗ್ಗೆಯಿಂದ ಇರುವ ಬಿಸಿಲು ಕಿರಿಕಿರಿ ತಡ್ಕೊಳಕ್ಕಾಗಲಾರ್ದೆ ಮನೆಗೆ ಬಂದ ತಕ್ಷಣ ಚೆನ್ನಾಗಿ ನಿದ್ದೆ ಮಾಡೋಣ ಅನ್ನೋ ಹಾಗಿದ್ರೆ ಈ ಸೊಳ್ಳೆಗಳು, ಅದರಲ್ಲೂ ಕೂಡ ಮನೆಯಲ್ಲಿ ಹುಟ್ಟಿರೋ ಕೂಸುಗಳಾಗಿರ್ಬೋದು, ವಯಸ್ಸಿನವರಾಗಿರ್ಬೋದು, ಯಾರೇ ಆಗಿರ್ಬೋದು, ಸೊಳ್ಳೆಗಳು ಕಡಿದ್ರೆ ಡೆಂಗು, ಮಲೇರಿಯಾ ಈ ರೀತಿ ಕೆಟ್ಟ ರೋಗಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಸೊಳ್ಳೆಗಳಂದರೆ ತುಂಬ ಕಿರಿಕಿರಿ ಆಗಿಬಿಟ್ಟಿದ್ದಾವೆ. ದೊಡ್ಡ ಸೊಳ್ಳೆಗಳು ಬೇರೆ ಆಗಿಬಿಟ್ಟಿದ್ದಾವೆ. ಇದನ್ನು ನಾವು ಯಾವುದೇ ಲಿಕ್ವಿಡ್ ಇರಲಾರ್ದೆ, ಯಾವುದೇ ಲಿಕ್ವಿಡ್ ಬೇಡ, ಯಾವುದೇ ಒಂದು ಧೂಪ ಹಚ್ಚೋದು ಬೇಡ, ಈ ರೀತಿ ಒಂದು ಸಿಂಪಲ್ಲಾಗಿ ಮನೆ ಮದ್ದನ್ನು ಮಾಡಿ ನೋಡಿ, ನೀವು ಕೂಡ ಶಾಕ್ ಆಗ್ತೀರಿ. ಇಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾನು ಇದನ್ನು ಆಲ್ರೆಡಿ ಒಂದು 4 ರಿಂದ 5 ಬಾರಿ ಮಾಡಿದ್ದೀನಿ. ಇದು ಒಂದು ಚಲೋ ರಿಸಲ್ಟ್ ಅಂತ ಹೇಳಿದ ಮೇಲೆ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಈ ವಿಡಿಯೋನ. ಫಸ್ಟು ನಾನಿಲ್ಲಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಹಸಿ ಶುಂಠಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಇದರಲ್ಲಿ ತುಂಬ ಹೈ ಆಗಿರುವಂಥ ವಿಟಮಿನ್ ಸಿ ಮತ್ತು ಕಾಪರ್ ಜಿಂಕ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ನಾವು ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ದೀಪ ಥರ ಹಚ್ಕೊಂಡ್ರೆ ಸಾಕು, ಸೊಳ್ಳೆಗಳೆಲ್ಲ ಸರ್ವನಾಶ ಆಗೋದಂತೂ ಗ್ಯಾರಂಟಿ. ಅಯ್ಯೋ ಇದಕ್ಕೆ ಹೆಚ್ಚು ಹಣ ಖರ್ಚಾಗುತ್ತೇನೋ, ಏನೇನೂ ಇಲ್ಲ, ತುಂಬ ಹಣ ಖರ್ಚಾಗೋದೇ ಇಲ್ಲ. ಮನೆಯಲ್ಲಿ ಇರುವಂಥ ಮನೆ ಮದ್ದು ಅಂತಲೇ ಹೇಳ್ಬೋದು ಇದನ್ನು. ಸೊಳ್ಳೆಗಳಂದರೆ ಕಿರಿಕಿರಿ ಅಂತಲೇ ಹೇಳ್ಬೋದು. ರಾತ್ರಿ ಹೊತ್ತು ಅದರಲ್ಲೂ ಸಣ್ಣ ಮಕ್ಕಳಿಗೆ, ವಯಸ್ಸಾದವರಿಗೆ ಕಡಿದ್ಬಿಟ್ರೆ ಏನು ರೋಗ ಬರುತ್ತಪ್ಪ ಅನ್ನೋ ಭಯನೇ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದಿಷ್ಟು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿದರೆ ಸಾಕು, ಮನೆಯಲ್ಲಿ ಇರುವಂಥ ಸೊಳ್ಳೆಗಳನ್ನು ಮನೆ ಮದ್ದಿಂದನೇ ಓಡಿಸ್ಬೋದು. ಇದನ್ನು ನಾವು ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂದರೆ, ಫಸ್ಟ್ ನಾನಿಲ್ಲಿ ಚಾದ ಪುಡಿನ ತೊಗೊಂಡಿದ್ದೀನಿ. ಸೊ ಮನೆಯಲ್ಲಿ ನಾವು ಚಹಾ ಮಾಡ್ತೀವಲ್ವ, ಸೊ ಅದೇ ಚಾದ ಪುಡಿನ ತೊಗೊಳ್ಳಿ, ಅಥವಾ ಚಾದ ಎಲೆಗಳಿದ್ದರೆ ಅದನ್ನು ಕೂಡ ತೊಗೋಬೋದು. ಅದಾದಮೇಲೆ ಇದಕ್ಕೆ ಹಸಿ ಶುಂಠಿನ ತೊಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿನ ಸಣ್ಣದಾಗಿ ನೀವು ಜಜ್ಜಿ ಕೂಡ ಹಾಕೋಬೋದು, ಅಥವಾ ಹಾಗೆ ಕಟ್ ಮಾಡಿ ಕೂಡ ಹಾಕೋಬೋದು. ಹಾಗೆ ಇದಕ್ಕೆ ನಾನಿಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳುವಂಥ ಹಳದಿ ಪುಡಿನ ಹಾಕ್ಕೊತಾ ಇದ್ದೀನಿ. ಹಳದಿ ಅಥವಾ ಅರಿಶಿನ ಪುಡಿ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ನಾನು ಫಸ್ಟಿಗೆ ನಿಮ್ಗೆ ಹೇಳಿದ್ದು ಹಾಗಿದೆ, ಚಾದ ಪುಡಿ ಮತ್ತು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಅರಿಶಿನ ಪುಡಿ ಇವೆಲ್ಲವನ್ನು ಹಾಕೊಂಡ್ಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಸಾಸಿವೆ ಎಣ್ಣೆ ಅಥವಾ ಕಹಿ ಬೇವಿನ ಎಣ್ಣೆ ಅಂತಲೂ ಹೇಳ್ತೀವಿ. ಇವೆರಡರಲ್ಲಿ ಯಾವುದ್ರ ಒಂದನ್ನು ನೀವು ತೊಗೋಬೋದು. ನಾನಿಲ್ಲಿ ಸಾಸಿವೆ ಎಣ್ಣೆನೇ ತೊಗೊಂಡಿದ್ದೀನಿ. ಸೊ ಸಾಸಿವೆ ಎಣ್ಣೆ ಏನಿದೆ ತುಂಬ ಪವರ್ಫುಲ್, ತುಂಬ ಹೀಟು. ಇದನ್ನು ನೀವು ಚೆನ್ನಾಗಿ ಕುದಿಸ್ಬಿಟ್ಟು ಇದರಿಂದ ದೀಪ ಹಚ್ಚಿದರೆ ಈ ಸ್ಮೆಲ್ಲಿಗೆ ಎಲ್ಲ ಸೊಳ್ಳೆಗಳು ಮಾಯವಾಗಿಬಿಡ್ತವೆ, ಒಂದು ಸೊಳ್ಳೆ ಕೂಡ ಇರೋದಿಲ್ಲ. ಹಾಗೆ ಇದಕ್ಕೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು, ನಾನು ನಿಮಗೆ ಮೊದಲೇ ಹೇಳಿದೆ, ನೀವು ಕಹಿ ಬೇವಿನ ಎಣ್ಣೆ ಆದರೂ ತೊಗೋಬೋದು ಅಥವಾ ಸಾಸಿವೆ ಎಣ್ಣೆ ಆದರೂ ತೊಗೋಬೋದು. ಆದರೆ ಸೊಳ್ಳೆಗಳು ಓಡೋದಕ್ಕೆ ಮೇನ್ ಬೇಕಾಗಿರುವಂತಹದ್ದು ಏನಪ್ಪ ಅಂತ ಅಂದರೆ ನಮ್ಮ ಬೇವಿನ ತಪ್ಪಲದ ಒಂದು ತಪ್ಪಲ ಅಷ್ಟೇ, ಜಾಸ್ತಿ ಏನು ಬೇಕಾಗೋದಿಲ್ಲ. ಒಂದು 2 ಹಾಕ್ಕೊಂಡ್ರೆ ಸಾಕು. ಇವೆಲ್ಲವನ್ನು ಹಾಕ್ಕೊಂಡು ಗ್ಯಾಸ್ ಮೇಲೆ ಸಣ್ಣದಾಗಿ ಕುದಿಸ್ಕೊತಾ ಬನ್ನಿ. ಬೇವಾಗಿರ್ಬೋದು ಅಥವಾ ಬೆಳ್ಳುಳ್ಳಿ ಆಗಿರ್ಬೋದು, ಇವು ಎರಡೂ ಏನಿದ್ದಾವೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಬ್ರೌನ್ ಕಲರಿಗೆ ಟರ್ನ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ ಇದು ಕುದಿಸ್ತಾ ಇದ್ದಾಗೆ ನಿಮಗೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಒಂದು ವೆರೈಟಿಯಾಗಿ ಸ್ಮೆಲ್ ಬರುತ್ತೆ. ಈ ಒಂದು ಸ್ಮೆಲ್ಲು ಮನೆ ತುಂಬ ಹರಡಿದರೆ ಸಾಕು, ಇನ್ನೇನು ಬೇಕಾಗೋದಿಲ್ಲ. ಈ ಸ್ಮೆಲ್ಲಿಂದನೇ ಸೊಳ್ಳೆಗಳು ಕೂಡ ಮನೆ ಒಳಗಡೆ ಕಾಲಿಡೋದಿಲ್ಲ. ಎಷ್ಟೇ ಸೊಳ್ಳೆಗಳಿರ್ಬೋದು, ಓಡೋಗೋದಂತೂ ಗ್ಯಾರಂಟಿ. ನಾನು ಇದಕ್ಕೆ 100% ಶ್ಯೂರಿಟಿ ಕೊಡ್ತೀನಿ. ಯಾಕಂದರೆ ಅಷ್ಟು ನಾನು ಇದನ್ನು ಟ್ರೈ ಮಾಡಿದ್ದೀನಿ ಮನೆಯಲ್ಲಿ. ಈ ಬೇಸಿಗೆ ಸಮಯದಲ್ಲಿ ರಾತ್ರಿ ಹೊತ್ತು ನೀವು ಯಾವುದೇ ಲಿಕ್ವಿಡ್ ಹಾಕಿ ಏನೇ ಮಾಡಿ, ಎಷ್ಟೇ ಮಾಡಿದ್ರೂ ಒಂದೊಂದು ಟೈಮ್ ಅಪಘಾತ ಆಗೋದಂತೂ ಗ್ಯಾರಂಟಿ. ಯಾಕಂದರೆ ಸಣ್ಣ ಮಕ್ಕಳಿದ್ರೆ ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತೆ ಒಬ್ಬೊಬ್ಬರಿಗೆ, ಅಥವಾ ವಯಸ್ಸಾದವರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತೆ, ಕೆಮ್ಮು ನೆಗಡಿ ಹೆಚ್ಚಾಗ್ತಿರುತ್ತೆ. ಈ ರೀತಿ ಲಿಕ್ವಿಡ್ಗಳನ್ನ ಯೂಸ್ ಮಾಡೋ ಬದಲು ಮನೆಯಲ್ಲೇ ಈ ರೀತಿ ನೀವು ಒಂದಿಷ್ಟು ಎಣ್ಣೆನ ಕುದಿಸ್ಬಿಟ್ಟು ಅದನ್ನು ಸೋಸಿ ಇದನ್ನು ನೀವು ಯೂಸ್ ಮಾಡೋದ್ರಿಂದ ನೀವು ನಂಬೋದಿಲ್ಲ, ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾನಿಲ್ಲಿ ಒಂದು ದೇವರಿಗೆ ಹಚ್ಚುವಂಥ ದೀಪ ಏನಿರುತ್ತೆ ಅದನ್ನು ತೊಗೊಂಡಿದ್ದೀನಿ. ಸೊ ಅದರಲ್ಲಿ ನಾನು ಎಣ್ಣೆ ಹಾಕಿಬಿಟ್ಟು ಒಂದು ಬತ್ತಿ ಹಾಕಿ ದೀಪ ಹಚ್ತಾ ಇದ್ದೀನಿ. ಈ ರೀತಿ ನೀವು ಕೂಡ ಅಷ್ಟೇ ಮನೇಲಿ ಮಾಡಿ ನೋಡಿ, ನೀವು ನಂಬೋದಿಲ್ಲ, ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇದನ್ನು ಹೆಚ್ಚು ಸಮಯ ಅಂದರೆ ಸಂಜೆ ಹೊತ್ತು ಇದನ್ನು ಮಾಡಿ, ಯಾಕಂದರೆ ಸೊಳ್ಳೆಗಳು ಬರುವ ಸಮಯ ಸಾಯಂಕಾಲನೇ. ಸೊ ಹಾಗಾಗಿ ಸಂಜೆ ಹೊತ್ತು ನೀವು ಈ ರೀತಿ ಬತ್ತಿ ಹಾಕಿ ದೀಪ ಹಚ್ಕೊಳೋದ್ರಿಂದ ಎಲ್ಲೆಲ್ಲಿ ನಿಮಗೆ ಸೊಳ್ಳೆಗಳು ಬರುತ್ತೆ ಅನ್ನೋ ಜಾಗಗಳು ಗೊತ್ತಿರುತ್ತೆ. ಸೊ ಹೆಚ್ಚು ಕಿಟಕಿಯಿಂದ ಬರುತ್ತೆ. ಸೊ ಕಿಟಕಿ ಹತ್ತಿರ ಈ ದೀಪನ ಹಚ್ಚಿಡಿ. ಒಂದು 4 ರಿಂದ 5 ದೀಪಗಳನ್ನು ನಿಮ್ಮ ಮನೆ ಹತ್ರ ಎಲ್ಲಿ ದೀಪಗಳು ಕಿಟಕಿಯಿಂದ ಎಲ್ಲೆಲ್ಲಿ ಬರುತ್ತೋ ಆ ಜಾಗದಲ್ಲಿ ಇಡಿ, ಅಥವಾ ನಿಮಗೆ ನಿಮ್ಮ ಮಲಗುವ ಕೋಣೆಯಲ್ಲಿ ಅಥವಾ ನೀವು ಮಲಗೋ ಜಾಗಕ್ಕೆ ಪಕ್ಕದಲ್ಲೇ ಹಚ್ಕೊಂಡು ಮಲ್ಕೊಳ್ಳಿ. ಈ ಸ್ಮೆಲ್ಲಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲ ಸೊಳ್ಳೆಗಳು ಹೋಗುತ್ತೆ. ಎಷ್ಟೋ ರೋಗಗಳಿಂದ ನೀವು ಈಸಿಯಾಗಿ ಸುಲಭವಾಗಿ ಬದುಕಬಹುದು, ಬಚಾವಾಗೋದಂತೂ ಗ್ಯಾರಂಟಿ. ಹಾಗೆ ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನಮ್ಮ ಮಧ್ಯಮ ವರ್ಗದಲ್ಲಿರುವ ಕುಟುಂಬದವರು ಯಾರೇ ಆಗಿರ್ಬೋದು, ಶ್ರೀಮತಿಯವರಿಗೆ ಅಸಲು ದುಡ್ಡು ಹೊರಗಡೆಯಿಂದ ಖರ್ಚು ಮಾಡೋಕ್ಕೆ ಇಷ್ಟನೇ ಆಗೋದಿಲ್ಲ. ಅದರಲ್ಲೂ ಮಕ್ಕಳ ವಿಷಯದಲ್ಲಿ ಆಗಿರ್ಬೋದು, ಅಥವಾ ನಮ್ಮ ಕುಟುಂಬ ಅನ್ನೋ ವಿಷಯ ಬಂತಂದರೆ ಏನೇ ಇರಲಿ, ದುಡ್ಡು ಹೋದರೂ ಪರವಾಗಿಲ್ಲ, ಆದರೆ ಒಂದು ಒಳ್ಳೆಯ ರೆಮಿಡಿ ಸಿಗಲಿ ಅಂತ ಇಷ್ಟಪಡ್ತೀವಿ. ಅದೇ ರೀತಿ ಇದು ಒಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಹಾಗೆ ಬಂದುಬಿಟ್ಟು ನೆಕ್ಸ್ಟ್ ಟಿಪ್ನ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಅವಾಗೇ ಶೋಧಿಸಿ ಏನು ಇಟ್ಕೊಂಡಿದ್ವಲ್ವ, ಅದರಿಂದ ಕೂಡ ಅಷ್ಟೇ ನಾವೇನು ಶೋಧಿಸಿ ಇಟ್ಕೊಂಡಿರುವಂತಹ ಎಣ್ಣೆ ಏನಿದೆ, ಸಾಸಿವೆ ಎಣ್ಣೆ, ಈ ಸಾಸಿವೆ ಎಣ್ಣೆನ ನೀವು ವಯಸ್ಸಾದವರು ಮನೆಯಲ್ಲಿದ್ದರೆ ಅವರಿಗೆ
ಕಾಲಿಗೆ ತಿಕ್ಕಿ. ಸೊ ಮೊಣಕಾಲಿಗೆ ಏನಾದರೂ ಸ್ವಲ್ಪ ಶಕ್ತಿ ಕಮ್ಮಿ ಅನಿಸಿದರೆ ಇದನ್ನು ತಿಕ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಬಿಸಿನೀರಿನಿಂದ ಸ್ನಾನ ಮಾಡೋದ್ರಿಂದ ಅವರ ಕಾಲೇನಿದೆ ಸ್ವಲ್ಪ ಸ್ಮೂತ್ ಆಗುತ್ತೆ, ಶಕ್ತಿ ಬರುತ್ತೆ ಕಾಲಿಗೆ. ಈ 2 ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.